ಇವತ್ತಿನ ದಿನ ನಾವು ಮಾಡ್ತಾ ಇರೋದು ಪನ್ನೀರ್ ಬಟರ್ ಮಸಾಲಾ ಗೈಸ್. ಅದಕ್ಕೆ ಏನೇನು ಹಾಕಿನಿ ರೆಸಿಪಿ ಎಲ್ಲ ಹೇಳೋದು. ಯಾಕಪ್ಪ ಅಂದ್ರೆ ನಾನೇ ಯೂಟ್ಯೂಬ್ ನೋಡಿ ಮಾಡ್ಕೊತೀನಿ. ಯೂಟ್ಯೂಬ್ ನೋಡಿ ಕಾಪಿ ಮಾಡಿ ಮತ್ತೆ ಹೋಗಿ ನಿಮಗೆ ಹೇಳೋದು ನನಗೆ ಇಷ್ಟ ಇಲ್ಲ ಗೈಸ್. ಸ್ವಲ್ಪ ಜಾಸ್ತಿ ಅಂದ್ರೆ ಬಿ ಎಸ್ ಅವಶ್ಯದಿಂದ ರೈಸ್ ಕಟಿಂಗ್ ಮಾಡ್ಸೋಕೆ ಆಮೇಲೆ ಕೈ ಪಟ ಪಟ ಓಡಿಸೋದು, ಪಟ ಪಟ ಕೆಲಸ ಅದಾಗಿದೆ. ಬೇಗ ಊಟ ಒಳಕಾಗ್ತದೆ. ಹಸುವಾಗಿ ಸಿಕ್ಕಾಪಟ್ಟೆ ಅದಕ್ಕೆ ಪನ್ನೀರ್ ಬಟರ್ ಮಸಾಲಾ ವಿತ್ ಚಪಾತಿ ಮಾಡೀನಿ ಗೈಸ್. ಅದು ಬಟರ್ನಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿನ್ ಸನ್. ಗೈಸ್ ಇವತ್ತಿನ ದಿನ ಶುರು ಆಗಿದ್ದೆ ಫುಲ್ ಸಂಜೆ. ಭಾಳ ಲೇಟ್ ಆಯ್ತು. ಇವತ್ತಿನ ದಿನ ಶುರು ಮಾಡೋದೇ ಭಾಳ ಲೇಟ್ ಆಯ್ತು. ಯಾಕಂದ್ರೆ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು. ಕಣ್ ತುಂಬ ನಿದ್ದೆ ಮಾಡಿದೆ ಇವತ್ತು. ಯಾಕೆ ಕಾಲೇಜ್ ಇಲ್ಲ. ಓಕೆ ಗೈಸ್, ಇವಾಗ ಸಂಜೆಗೆ ಫುಲ್ ಮತ್ತೆ ಮೋಡ ಕವಿದ ವಾತಾವರಣ ಪೂರ ತಾಬಡ ಫುಲ್ ಮಳೆ ಆಗೋ ಟೈಪ್ ಮೋಡ ಬಂದದ. ನೋಡ ಮತ್ತೆ ಏನಾಗುತ್ತೆ ಅನ್ನೋದು. ಓಕೆ ಗೈಸ್, ಇವಾಗ ಒಂದಿಷ್ಟು ಏನಾದರೂ ಕುರಾಪತಿ ಮಾಡ್ಕೊಂಡು ತಿನ್ನಬೇಕು. ಆ್ಯಂಡ್ ಹೇರ್ ಸ್ಟೈಲ ಸಿಕ್ಕಾಪಟ್ಟೆ ಕೂದಲ ಬಂದಿಲ್ಲ. ಶೇವಿಂಗ್ ಭಾಳ ಆಗ್ಯದ. ಈಗ ಶ್ರಾವಣ ಅಂತೂ ನಾನು ಪಾರ್ಸಲ್ ಅಲ್ಲ, ಶ್ರಾವಣದ ಕಟಿಂಗ್ ಮಾಡಿಸ್ಬಾರ್ದು, ಅದು ಮಾಡಿಸ್ಬೋದು ಇದು ಮಾಡಿಸ್ಬೋದು ಅಂತ ಹೇಳಿದ್ರೆ ಅದೆಲ್ಲ ಅನ್ಕೊಳ್ಳೋದು ಬೇಡ ಅಂತ ಹೇಳಿದ್ರೆ ಇವಾಗ ಹೋಗಿ ಫಸ್ಟ್ ಶೇವಿಂಗ್ ಅದು ಕಟಿಂಗ್ ಮಾಡ್ಸ್ಕೊಂಡ್ಬರ್ಬೇಕು ನನ್ನ ಪ್ಲ್ಯಾನು. ಕಟ್ಟಿಂಗ ಸ್ವಲ್ಪನೇ ನೋಡಂತಾರೆ, ನೀವೆಲ್ಲ ನೋಡಿದ್ರೆ ಮುಂದೆ. ಇವಾಗ ಐತಲ್ಲ ಗೈಸ್, ಹೋಗಿ ಕಟಿಂಗ್ ಮಾಡ್ಸ್ಕೊಂಬರ್ಬೇಕು ಫಸ್ಟ್. ಆಮೇಲೆ ಒಂದಿಷ್ಟು ಏನಾದರೂ ಒಂದಿಷ್ಟು ಕುರಾಪತಿ ಮಾಡ್ಬೇಕನ್ನೋ ಪ್ಲ್ಯಾನ್ ಅದ. ತೋರಿಸ್ತೀನಿ ನಿಮ್ಗೆ ಏನು ಮಾಡ್ತೀನಿ ಏನಿಲ್ಲ ಅನ್ನೋದು ನೆಕ್ಸ್ಟ್ ಮುಂದೆ ನೋಡುವಂತ್ರಿ ಅಂತ. ಇವಾಗ ಡೈರೆಕ್ಟ್ ಹೋಗಿ ಕಟಿಂಗ್ ಮಾಡ್ಸ್ಕೊಂಬರಮಂತ. ಕಟಿಂಗ್ ಮಾಡ್ಸ್ಕೊಂಬಂದು ಆಮೇಲೆ ಸಿಗ್ತೀನಿ ಗೈಸ್ ನಿಮಗೆ. ವೇಟ್ ಆ್ಯಂಡ್ ವಾಚ್ ಗೈಸ್. ಬನ್ನಿ ಹೋಗೋಮಂತ ಗೈಸ್. ಇವಾಗ ಒಂದಿಷ್ಟು ಕಟಿಂಗ್ ಮಾಡ್ಕೊತೀನಿ. ಕಟಿಂಗ್ ಮಾಡ್ಕೊಂಬಿಟ್ಟು ಆಮೇಲೆ ಸಿಗ್ತೀನಿ ಅಂತ ನಿಮಗೆ. ಕಾಬಡ್ ಕಟಿಂಗ್ ಮಾಡ್ಸೋದು ಸ್ವಲ್ಪ ಜಾಸ್ತಿ ಅಂದ್ರೆ ಬಿ ಎಸ್ ಅವಶ್ಯದಿಂದ ರೈಸ್ ಕಟಿಂಗ್ ಮಾಡ್ಸ್ಕೊಂಡ್ರೆ ಆಮೇಲೆ ಸಿಗ್ತೀನಿ ಗೈಸ್. ಇಲ್ಲಿ ಒಂದಿಷ್ಟು ಅಂಗಡಿ ಬಂದಿನಿ. ಹೇರ್ ಕಟಿಂಗ್ ಅಂತ ಆಯಿತು. ಇವಾಗ ಒಂದಿಷ್ಟು ಸಾಮಾನ್ಯ ಇರ್ಬೇಕಲ್ಲ ಮನೆಗೆ, ಅದೇ ತೊಗೊಳಕ್ಕೆ ಬಂದೀನಿ ಗೈಸ್. ಬನ್ನಿ ಒಂದಿಷ್ಟು ಬಂದಕ್ಕೆ ಮತ್ತೆ ಮನೆಗೆ ಹೋಗ್ತೀನಿ ಗೈಸ್. ಅಲ್ಲಿಂದ ಸೀದಾ ಮನೆಗೆ ಬಂದೆ. ಇವಾಗ ಹೆಂಗೆ ಕಾಣಕತ್ತದ ನನ್ನ ಹೇರ್ ಸ್ಟೈಲ್ ಅನ್ನೋದು ಸ್ವಲ್ಪ ಕಾಮೆಂಟ್ ಮಾಡಿರಿ. ಹೇರ್ ಸ್ಟೈಲ್ ಒಳಗೆ ಏನು ಚೇಂಜ್ ಮಾಡಿಲ್ಲ ನಾನು. ಯಾಕಪ್ಪ ಅಂದ್ರೆ ಐ ಲವ್ ಮೈ ಹೇರ್ ಸ್ಟೈಲ್ ಗೈಸ್. ಅದರ್ಸಲಿಂದ ಹೇರ್ ಸ್ಟೈಲ್ ಅಂತೂ ಚೇಂಜ್ ಮಾಡಲ್ಲ. ನನಗೆ ನನ್ನ ಕೂದಲ ಮೇಲೆ ಭಾಳ ಪ್ರೀತಿ ಐತೆ. ಅದರ್ಸಲಿಂದ ನೀವು ಅಂತೀರಿ ಹೇರ್ ಸ್ಟೈಲ್ ಚೇಂಜ್ ಮಾಡಿರಿ, ಹೇರ್ ಸ್ಟೈಲ್ ಚೇಂಜ್ ಮಾಡಲ್ಲ ನಾವು. ಹೇರ್ ಸ್ಟೈಲ್ ನನಗೆ ಭಾಳ ಇಷ್ಟ. ಅದರ್ಸಲಿಂದ ಹೇರ್ ಸ್ಟೈಲ್ ಅಂತ ಚೇಂಜ್ ಮಾಡೋಕ್ಕಾಗಲ್ಲ. ಹೇರ್ ಸ್ಟೈಲ್ ಅಷ್ಟೇ ಇರುತ್ತೆ. ಓಕೆ ಗೈಸ್, ನೋಡ್ರಿ ಹೆಂಗೆ ಕಾಣಕತ್ತ ಕಾಮೆಂಟ್ ಮಾಡಿರಿ. ಸೇವಿಂಗ್ ಮಾಡಿಸ್ಕೊಂಡೆ ಅದು ಭಾಳ ಬಂದಿದ್ದು. ಸಿಕ್ಕಾಪಟ್ಟೆ ಇರಿಟೇಟ್ ಆಗತ್ತಿತ್ತು ಅದರ್ಸಲಿಂದ. ಮನೆ ಗೈಸ್, ಇವಾಗ ಒಂದಿಷ್ಟು ಸಾಮಾನು ತಂದಾನೆ. ಇವಾಗ ಏನು ಮಾಡ್ಕೋಬೇಕಂತ ಸ್ವಲ್ಪ ಯೂಟ್ಯೂಬ್ ಬಾಬಾಯಿಂದ ನೋಡ್ಕೊಂಡು ಆಮೇಲೆ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡೋಮಂತ. ಬನ್ನಿ ಯೂಟ್ಯೂಬ್ ಬಾಬಾಯಿಂದ ಒಂದಿಷ್ಟು ಸಜೆಷನ್ಗಳು ತೊಗೊಂಬಂತ, ಯಾವ ತೊಗೊಳಮು ಏನು ಮಾಡೋಣ ಅನ್ನೋದು. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಬನ್ನಿ ಟ್ರೈ ಮಾಡೋಮಂತ. ಚಲೋ ಗೈಸ್ ಅದೇ ಖುಷಿ ಒಳಗೆ ಹಂಗೆ ತಾಬಡ್ ಜಳಕನ ಮಾಡಿಬಿಟ್ಟೆ. ಯಾಕಂದ್ರೆ ಕಟಿಂಗ್ ಮಾಡ್ಸೋ ಜಳಕ ಮಾಡಬೇಕಲ್ಲ, ಅದು ಕಂಪಲ್ಸರಿ. ಯಾಕಂದ್ರೆ ಕೂದಲು ಉಳಿದಿರ್ತಾವ, ಮನೆ ತುಂಬ ಬಿದ್ದುಬಿಡ್ತಾವೆ. ಮೊದಲೇ ಕೂದಲು ಹೇರ್ಫಾಲ್ ಆಗದ, ಅದ್ರ ಜೊತೆ ತೀರಾ ಇದೊಂದು. ಆ್ಯಂಡ್ ಗೈಸ್, ಇವಾಗ ಏನು ಮಾಡ್ಕೋಬೇಕನ್ನೋದು ಒಂದು ತಿಳಿಯಾಗ ಕುಂತದ. ಏನು ಮಾಡ್ಕೋಬೇಕನ್ನೋದೆಲ್ಲ ಪ್ಲ್ಯಾನ್ ಆಗಿದೆ. ಇವಾಗ ಅದನ್ನು ಮಾಡಬೇಕೀಗ. ಅದ್ರ ಸಲ ಅಂತ ಹೇಳಿ ಹೊಂಟಿನಿ ಗೈಸ್. ಬನ್ನಿ ತೊಗೊಂಡು ವಾಪಸ್ ಬರಮಂತ. ಲೇಟ್ ಆಗ್ಯದ ಮೊದಲೇ 7:30 ಟೈಮ. ಅದಕ್ಕೆ ಬೇಗ ಹೋಗ್ತೀರ. ಅದೈತಲ್ಲ ನಾವು ಏನು ಮಾಡ್ಕೋಬೇಕಂತೀವಿ ಅದು ತೊಗೊಂಡ್ಕೆ ಬರಮಂತ ಸಾಮಾನ್ಯ. ಲೆಟ್ಸ್ ಗೋ ಗೈಸ್. ಚಲೋ ಗೈಸ್, ಇವಾಗ ಒಂದಿಷ್ಟು ಸೂಪರ್ ಮಾರ್ಕೆಟ್ ಬಂದಿನಿ. ಒಂದಿಷ್ಟು ಪನ್ನೀರ್ ತೊಗೊಂಡು ಹೋಗೋಮಂತ. ಏನೇನು ಬೇಕಾದ ಸಾಮಾನುಗಳೆಲ್ಲ ತೊಗೊಂಡೋಗಿ ಮನೆಯಾಗ ಕೂತು ಮಾಡ್ಕೊಂತಾರೆ ಮತ್ತು. ಬನ್ನಿ ಗೈಸ್, ಸ್ವಲ್ಪ ತೊಗೊಳ್ಳೋಣ ಪನ್ನೀರ್. ಇಲ್ಲೊಂದಿಷ್ಟು ಪನ್ನೀರ್ ತೊಗೊಳ್ಳೋಮಂತ. ಪನ್ನೀರ್ ಮತ್ತು ಏನೇನು ಸಾಮಾನು ಬೇಕೆಲ್ಲ ತೊಗೊಂಡ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ ಗೈಸ್. ಪನ್ನೀರ ಒಂದಿಷ್ಟು ಬಟರ್ ತೊಗೊಂಡಿನಿ. ಪನ್ನೀರ್ ಬಟರ್ ಮಸಾಲ. ಆ್ಯಂಡ್ ಇನ್ನೊಂದು ಏನೋ ಮಾಡ್ಕೋಬೇಕನ್ನೋ ಪ್ಲ್ಯಾನ್ ಅದ, ಅದು ಮಾಡ್ಕೋತಿಲ್ಲ ಗೊತ್ತಿಲ್ಲ. ಬಟ್ ಪನ್ನೀರ್ ಮತ್ತು ಇನ್ನೊಂದು ಸಾಮಾನು ತೊಗೊಂಡ್ರಿ. ಬನ್ನಿ ಇವಾಗ ಡೈರೆಕ್ಟ್ ಮನೆಯಾಗ ಹೋಗಿ ಸಿಗ್ತೀನಿ ಅಂತ ಗೈಸ್ ನಿಮಗೆ. ಗೈಸ್ ಇವತ್ತಿನ ದಿನ ನಾವು ಮಾಡ್ತಾ ಇರೋದು ಪನ್ನೀರ್ ಬಟರ್ ಮಸಾಲಾ ಗೈಸ್. ಅದಕ್ಕೋಸ್ಕರ ಒಂದಿಷ್ಟು ಪನ್ನೀರ್ ತಂದಿನಿ ಆ್ಯಂಡ್ ಬಟರ್ ತಂದಿನಿ. ಇವು ನಮ್ಮ ವಾಪಸ್ ಉಳಿದ್ರೆ ಫ್ರಿಜ್ ಒಳಗೆ ಹಾಕಿ ಸ್ಟೋರ್ ಮಾಡಿ ಇಡ್ಲಾಕ ನಮ್ಮ ಹತ್ರ ಜಾಗ ಇಲ್ಲ. ಸೊ ಅದಕ್ಕೆ ಇವತ್ತೇ ಕಲಸ್ ಮಾಡಬೇಕು.
ಅದಕ್ಕೆ ಏನೇನು ಹಾಕಿನಿ ರೆಸಿಪಿ ಎಲ್ಲ ಹೇಳೋದು. ಯಾಕಪ್ಪ ಅಂದ್ರೆ ನಾನೇ ಯೂಟ್ಯೂಬ್ ನೋಡಿ ಮಾಡಕತ್ತೀನಿ. ಯೂಟ್ಯೂಬ್ ನೋಡಿ ಕಾಪಿ ಮಾಡಿ ಮತ್ತೆ ನಿಮಗೆ ಹೇಳೋದು ನನಗೆ ಇಷ್ಟ ಇಲ್ಲ ಗೈಸ್. ಸೊ ನಿಮ್ಗೆ ಏನಾದ್ರು ಮಾಡೋಕೆ ಹೋಗೋದ್ರೆ ಯೂಟ್ಯೂಬ್ನ ಮಾಡ್ಕೊಂಡ್ಬಿಡ್ರಿ. ಬಟ್ ಸ್ವಲ್ಪ ತೋರಿಸ್ತೀನಿ ನೋಡ್ರಿ. ಅಂದ್ರೆ ಎಲ್ಲ ಪ್ರತಿಯೊಂದು ಹೇಳಲ್ಲ ಏನೇನು ಹಾಕ್ತೀನಿ ಮಾಡ್ತೀನಿ ಅನ್ನೋದು. ಯಾಕಂದ್ರೆ ಯೂಟ್ಯೂಬ್ ನೋಡಿ ಮಾಡ್ತೀನಿ ನಾನು ಅಷ್ಟೇ. ಬನ್ನಿ ಇವಾಗ ಐತಲ್ಲ ಫಸ್ಟ್ ಟೊಮೊಟೊ, ಉಳ್ಳಾಗಡ್ಡಿ ಮತ್ತೆ ಏನೇನು ಕಟ್ ಮಾಡ್ಕೋಬೇಕು ಯೂಟ್ಯೂಬ್ ನೋಡೋ ಮತ್ತೆ ಹಂಗೆ ಒಂದು ಸಣ್ಣ ಒಂದೊಂದ್ಸಲ ಅದ್ರೊಳಗೆ ಒಂದಿಷ್ಟು ಇದು ಬೆಳ್ಳುಳ್ಳಿನ ಹಾಕಬೇಕು. ಏನೇನು ಆದ ಗೈಸ್ ಫಸ್ಟ್ ಟೈಮ್ ಮಾಡ್ಕೊಳತ್ತೀನಿ ನಾನು. ಮನೆ ಸರ್ತಿ ಮಾಡ್ಕೊಂಡಿದ್ದೆ ಬಟ್ ಅದು ಸರಿ ಮಾಡ್ಕೊಂಡಿರಲಿಲ್ಲ. ಈ ಸರ್ತಿ ಐತಲ್ಲ ಪ್ರಾಪರ್ ರೆಸ್ಟೋರೆಂಟ್ ಸ್ಟೈಲ್ಗಳು ಮಾಡ್ಕೊಳಕತ್ತೀನಿ. ಎಕ್ಸಿ ಗೈಸ್ ನೋಡೋ ಮತ್ತೆ ಯಾವ ಥರ ಆಗುತ್ತೆ ಅನ್ನೋದು ಐ ಡೋಂಟ್ ನೋ ಗೈಸ್. ಬಟ್ ಚಂದ ಅದ್ರ ಭಾಳ ಖುಷಿ ಆಗುತ್ತೆ. ಓಕೆ ಗೈಸ್ ಚಲೋ ಇವಾಗ ಕೆಲಸ ಶುರು ಮಾಡೋಣ. ಗೈಸ್ 2 ಟೊಮೊಟೊ, 2 ಉಳ್ಳಾಗಡ್ಡಿ ಮತ್ತೆ ಬೆಳ್ಳುಳ್ಳಿ, ಅದ್ರ ಜೊತೆ ಒಂದಿಷ್ಟು ಅಲ್ಲ ಪೇಸ್ಟ್ ಹಾಕಿದ್ರೆ ಬರ್ತಿತ್ತು. ಬಟ್ ಅಲ್ಲ ಪೇಸ್ಟ್ ನಾವು ಆ ಥರ ಮಾಡತ್ತಿಲ್ಲ. ಪ್ರಾಪರ್ ಒಟ್ಟು ಮನೆಗೆ ಮಾಡಕತ್ತೀವಿ. ಅದ್ರ ಸಲಿಂದ ಬನ್ನಿ ಇವಾಗ ಐತಲ್ಲ ಇದಿಷ್ಟೆಲ್ಲ ಕಟ್ ಮಾಡೋ ಮತ್ತು ಚಾಪಿಂಗ್ ಗೈಸ್. ಗೈಸ್ ಇವಾಗ ಅಡಿಗೆ ಮಾಡೋಕೆ ಶುರು ಮಾಡೋದು. ಫಸ್ಟ್ ಒಂದು ಪ್ಯಾನ್ಗೆ ಒಂದಿಷ್ಟು ಎಣ್ಣೆ ಹಾಕಬೇಕು. ಎಲ್ಲ ಹೇಳಲ್ಲ ಅಂತಿದ್ದೆ, ಸ್ವಲ್ಪ ಹೇಳ್ತೀನಿ ಸ್ಟಾರ್ಟಿಂಗ್. 1 ಚಮಚದಷ್ಟು ಎಣ್ಣೆ ಹಾಕಿ ಅದಕ್ಕೆ ಗೈಸ್ 2 ಸ್ಪೂನ್ ಅಷ್ಟು ಬಟರ್ ಹಾಕೋಬೇಕು. ಗೈಸ್ ಇವಾಗ ಅದನ್ನ ಹುರ್ಕೊಂಡಿದ್ನೆಲ್ಲ ಅದನ್ನೈತಲ್ಲ ಮಿಕ್ಸರ್ಗೆ ಹಾಕೋಬೇಕು ಗೈಸ್. ಆ್ಯಂಡ್ ಅದ್ರ ಜೊತೆ ಐತಲ್ಲ ಇದು ಪನ್ನೀರ್ ಇತ್ತಲ್ಲ, ಪನ್ನೀರ್ನ ಬಟರ್ಗೆ ಹಾಕಿ ಅದನ್ನು ಸ್ವಲ್ಪ ಗೋಲ್ಡನ್ ಫ್ರೈ ಆಗೋ ಟೈಪ್ ಹುರ್ಕೊಂಡಿನಿ. ಅದೆಲ್ಲ ಯೂಟ್ಯೂಬ್ ಬಾಬನ್ ಇದರಿಂದ ಯೂಟ್ಯೂಬ್ ನೋಡಿ ಮಾಡತ್ತೀನಿ ಗೈಸ್. ನಾವೇನು ಭಾರಿ ಇದು ಅಲ್ಲ ಅದ್ರ ಸಲ ಗೈಸ್. ಇವಾಗ ಇದನ್ನು ಮಿಕ್ಸರ್ಗೆ ಹಾಕೊಂಡ್ಬಿಟ್ಟು ಇವಾಗ ಪನ್ನೀರ್ ಬಟರ್ ಮಸಾಲ ಮಾಡೋದನ್ನು ನೋಡಿ ಕುಂತು ಎಂಜಾಯ್ ಮಾಡ್ರಿ. ಇನ್ನು ಚಪಾತಿ ಮಾಡ್ಕೋಬೇಕು, ರೈಸ್ ಮಾಡ್ಕೋಬೇಕು, ಇನ್ನು ಭಾಳ ಕೆಲಸ ಬೇಗ ಕೆಲಸ ಮಾಡೋಂತ ಕೈ ಪಟ ಓಡಿಸೋದ್ರೆ ಪಟ ಕೆಲಸ ಅದಾವೆ. ಬೇಗ ಊಟ ಒಳಕಾಗ್ತದೆ. ಅಷ್ಟವಾಗಿ ಸಿಕ್ಕಾಪಟ್ಟೆ ಅದಕ್ಕೆ ಬನ್ನಿ ಗಾಯ್ಸ್ ಚಲ ಮಾಡೋಂತ ಇವಾಗ. ಫೈನಲಿ ಕಷ್ಟಪಟ್ಟು ಪನ್ನೀರ್ ಬಟರ್ ಮಸಾಲ ವಿತ್ ಚಪಾತಿ ಮಾಡೀನಿ ಗೈಸ್. ಅದು ಬಟರ್ನಾಗೆ ಏಕ್ ನಂಬರ್ ಆಗ್ಯದ. ನಾನು ನೋಡ್ಲಕ್ಕಂತೂ ಟೇಸ್ಟ್ ಹೆಂಗಾಗ್ಯದ ಐ ಡೋಂಟ್ ನೋ ಗೈಸ್. ಬನ್ನಿ ಟೇಸ್ಟ್ ಮಾಡೋಣ. ಏಕ್ ನಂಬರ್ ಸೇಮ್ ರೆಸ್ಟೋರೆಂಟ್ದಾಗ ಆದಂಗೆ ನಾ ಮಾಡಿರೈತಿ. ಸುಳ್ಳು ಹೇಳ್ತೀನಿ ತಂದ್ಕೊಬೇಡ್ರಿ. ಬಟ್ ಯೂಟ್ಯೂಬ್ ನೋಡಿ ಮಾಡೀನಿ. ಸೇಮ್ ಹಂಗೆ ಆಗ್ಯದ. ನನಗಂತೂ ಇಷ್ಟ ಆಗ್ಯದ. ನೀವು ಒಂದ್ಸಲ ಟ್ರೈ ಮಾಡಿ ಯೂಟ್ಯೂಬ್ ನೋಡಿ. ಬನ್ನಿ ಗೈಸ್ ಇದನ್ನು ಫಟಾಫಟ್ ಸೆಟ್ ಮಾಡ್ತೀನಿ. ಸೆಟ್ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ. ವೇಟ್ ಆ್ಯಂಡ್ ವಾಚ್ ಗೈಸ್. ಲವ್ ಯು ಗೈಸ್. ಫೈನಲಿ ಊಟ ಅಂತೂ ಸೆಟ್ ಮಾಡಿಬಿಟ್ಟೆ. ಏಕ್ ನಂಬರ್ ಆಗಿತ್ತು ಗೈಸ್. ನೀವೇನು ನಂಬದೇ ಇಲ್ಲ. ಸೇಮ್ ರೆಸ್ಟೋರೆಂಟ್ ಥರನೇ ಮಾಡಿದ್ದೆ ನಾನು. ಏನೋ ನಮ್ಮ ಕೈಯಾಗ ಇಲ್ಲ, ಈ ಕೈಯಾಗಲ್ಲ ಆ ಕೈಯಾಗ ಏನೋ ನಮ್ಮ ಕೈಯಾಗ ಜಾದೂ ಇರಂಕ ಅಂತ ಗೈಸ್. ನಿಮ್ಮ ಕ್ರೇಜಿ ಇನ್ಸಾನ ಡೈಲಿ ವ್ಲಾಗ್ ಲೈಫ್ ಸ್ಟೈಲ್ ವ್ಲಾಗ್ ಮಾಡಕ್ಕೆ ಹೋಗಿ ಕುಕ್ಕಿಂಗ್ ಚಾನಲ್ಲೇ ಮಾಡಕತ್ತ ಅನ್ಸ್ಬೇಕು. ಬರ್ತಾ ಯಾಕೆ ಏನು ಮಾಡ್ತೀರಿ ಗೈಸ್? ಸ್ವಲ್ಪ ದಿನ ಬ್ಯಾಳಿ ಸಾಂಬಾರ, ರೊಟ್ಟಿ, ಅನ್ನ ತಿಂದು ಎಷ್ಟು ಬೋರ್ ಆಗಿತ್ತು ಗೊತ್ತಾ? ನನಗೆ ಸಿಕ್ಕಾಪಟ್ಟೆ ಬೋರ್ ಆಗಿತ್ತು. ಅದ್ರ ಸಲ ಅಂತ ಹೇಳಿ ಇವತ್ತೊಂದು ಸ್ವಲ್ಪ ಸ್ಪೆಷಲ್ ಇರಲಿ ಅಂತ ಹೇಳಿದರೆ ಮಾಡ್ಕೊಂಡಿದ್ದು. ಬಟ್ ಏನರ ಒಂದು ಪೋಪಟ್ ಆತ ಚಿಂತಿತ್ತು. ಆದರೆ ಯೂಟ್ಯೂಬ್ ಸಹಾಯದಿಂದ ನೋಡಿದ್ವಿ ಏಕ್ ನಂಬರ್ ಮಾಡಿದೆ. ಹಿಂಗೆ ಮುಂದೆ ಮಾಡ್ಕೊತ ಹೋಗೋದು. ಆ್ಯಂಡ್ ನೀವು ಅನ್ಕೋಬೋದು ಏನಪ್ಪ ಏನು ಕುಕ್ಕಿಂಗ್ ಚಾನಲ್ ಮಾಡ್ಕೊತೀನಪ್ಪ ಅಂತ ಹೇಳಿ. ಕುಕ್ಕಿಂಗ್ ಚಾನಲ್ ಮಾಡ್ಕೊಳ್ಳಲ್ಲ ಗೈಸ್. ನಾವು ಯಾವ್ದು ಸುಮ್ಮನೆ ಯಾವಾಗ ಮಾಡ್ತಿರ್ತೀನಿ. ನೋಡಮ್ಮ ಮತ್ತೆ ನಿಮ್ಮ ವೈನಿ ಬರ್ತಾಳಲ್ಲ ಮುಂದೆ ಮದುವೆಗಿಂದ, ಅವಾಗ ನಿಮ್ಮ ವೈನಿ ಕಲೆ ಮಾಡ್ಸೋಣ ಕುಕ್ಕಿಂಗ್ ಚಾನಲ್ ಕುಕ್ ಮಾಡ್ತಿರ್ತಾಳೆ. ಅವಾಗ ನೋಡಿ ಕಲಿಯೋದ್ರೆ ಅದು ಹೆಂಗೆ. ಓಕೆ ಗಾಯ್ಸ್, ಇವತ್ತಂತೂ ಏಕ್ ನಂಬರ್ ಆಗಿತ್ತು. ಊಟ ಅಂತೂ ಏಕ್ ನಂಬರ್ ಆಯಿತು. ಪೂರ ಪ್ಯಾಕ್ ಆಗ್ಯದ. ಈಗ ನಿದ್ದೆ ಬರತ್ತ, ಕಣ್ಣಿಗೆ ನಿದ್ದೆ ಬರತ್ತ. ಎದ್ದೇಳ್ದು ಇವತ್ತು ಇಷ್ಟಕ್ಕೆ ಎದ್ದಿನಿ ನಾನು 3 ಗಂಟೆಗೆ ಎದ್ದೀನಿ, ಮಧ್ಯಾಹ್ನ 3 ಗಂಟೆಗೆ. ಈಗ ಮತ್ತೆ ನಿದ್ದೆ ಬರಾಗತ್ತದ. ಏನು ಮಾಡ್ತೀರಿ? ಸಿಕ್ಕಾಪಟ್ಟೆ ಊಟ ಆಗ್ಯದ, ಹೆವಿ ಊಟ ಆಯಿತು. ಅದ್ರ ಸೇಮ್ ತಳಕ್ಕೆ
ಎಲ್ಲಿ ಗೈಸ್ ಇದೇ ಥರ ಸ್ವಲ್ಪ ಹೆಲ್ದಿ ಫುಡ್ ಅಂದ್ರೆ ನಾವು ಬೇರೆ ಚಿಕನ್ ಪಿಕನ್ ಮಾಡ್ಕೋಬೇಕಂತ ಮಾಡಿದ್ದೆ. ಮನೇಲಿ ಮಾಡ್ಕೊಂಡು ತಿನ್ಬಾರ್ದು, ಶ್ರಾವಣ ಅದಲ್ಲ ಹೊರಗೆ ತಿಂತೀರಿ ಬಿಡ್ರಿ, ಬಟ್ ಮನೇಲಿ ಮಾಡ್ಕೊಂಡು ತಿನ್ಬಾರ್ದು. ಯಾಕೊಂಡು ನೀವು ಹೇಳ್ತಿರಲ್ಲ ಅದೆಲ್ಲ ನಿಮ್ಗೆ ತೋರಿಸ್ಬಾರ್ದು ಅಂತ ನನ್ನ ಲೆಕ್ಕ. ಅದರಿಂದ ಪನ್ನೀರ್ ಮಾಡ್ಕೊಂಡಿದ್ದೆ, ಪನ್ನೀರ್ ಬಟರ್ ಮಸಾಲ ಮಾಡಿದ್ದೆ, ಇದೆಲ್ಲ ಚಿಕನ್ ಬಟರ್ ಮಸಾಲ ಮಾಡ್ತಿದ್ದೆ. ಇದು ಆಗ ಮಾಡೋ ನೆಕ್ಸ್ಟ್ ಈ ಥರ ನೆಕ್ಸ್ಟ್ ರೆಸಿಪಿ ಬರೋದಲ್ಲ, ಚಿಕನ್ ಬಟರ್ ಮಸಾಲ ಬರ್ತದೆ. ಬೇಕಂದ್ರೆ ಕಮೆಂಟ್ ಮಾಡಿ, ಚಿಕನ್ ಬಟರ್ ಮಸಾಲ ನೋಡ್ಬೇಕಂದ್ರೆ ಕಮೆಂಟ್ ಮಾಡಿರಿ, ಅದನ್ನು ಯೂಟ್ಯೂಬ್ ನೋಡಿ ಮಾಡ್ತೇನೆ, ನಾನು ಅಂತ ಮಾಡಲ್ಲ. ಇದೆಲ್ಲ ಮಾಡ್ಕೊಳಕ್ಕೆ ಅದಂದಾಗ ಇದು ಕಿಚನನ್ನು ನೋಡಿರಿ ಈ ಪರಿ ಮಾಡೀನಿ. ಬಟ್ ಇವಾಗಂತೂ ನನ್ನ ಹತ್ರ ಅಷ್ಟೊಂದು ಎನರ್ಜಿ ಇಲ್ಲ ಕ್ಲೀನ್ ಮಾಡೋಕೆ. ಸಿಕ್ಕಾಪಟ್ಟೆ ನಿತ್ತು ಅಡುಗೆ ಮಾಡ್ಬೇಕಲ್ಲ, ಹೆಂಗೆ ಮಿಕ್ಕಿ ಹೋಗುತ್ತೆ. ಅದಿಷ್ಟು ಅಡುಗೆ ಮಾಡ್ಕೊಂಡು ಮತ್ತು ರೈಸ್ ಮಾಡಿಕೊಂಡು ಚಪಾತಿ ಮಾಡಿಕೊಂಡು ಇಷ್ಟೆಲ್ಲ ಮಾಡೋದ್ರೊಳಗೆ ಇಲ್ಲಿ ಬರ್ತದೆ. ಆಮೇಲೆ ಉಂಡೆಗೆರೆ ಅದೈತಲ್ಲ ಇಳಿಸ್ಕೊಂಡ್ಬಿಡ್ತೀವಿ, ಹಂಗಾಗಿರ್ತದೆ. ಮನೆಗೆ ಏನು ಮಾಡೋಕ್ಕಾಗಲ್ಲ. ಎಲ್ಲ ಇವಾಗ ಸ್ವಲ್ಪ ಸಂಸಾರ ಬೆನ್ನಿಗಾಗ್ತದ, ಮಾಡಬೇಕಾಗತ್ತೆ. ನಿಮಗೇನಾದ್ರೂ ಮಾಡ್ಕೊಂಡು ತಿನ್ನಂಗಾಯ್ತಂದ್ರೆ ಯೂಟ್ಯೂಬ್ನಲ್ಲಿ ನೋಡ್ರಿ, ಮಾಡ್ಕೊಂಡು ತಿನ್ರಿ, ಬಟ್ ಏಕ್ ನಂಬರ್ ಆಗುತ್ತೆ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ಚಿಕ್ಕದಾಗಿರ್ಬೋದು, ಚೊಕ್ಕದಾಗಿ ನೋಡ್ಕೋರಿ, ಎಂಜಾಯ್ ಮಾಡ್ರಿ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ಮಾಡೋ ಸಮಯ. ಐವತ್ತು ಎಲ್ರಿಗೂ ವಿಡಿಯೋ ಅಷ್ಟೇ ಇಷ್ಟ ಆದರೆ ಲೈಕ್ ಮಾಡ್ಬೇಡ್ರಿ. ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿ ಸಮಯ ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್. ಅಷ್ಟೇ.